ಸರ್, ಈಗ ನ್ಯಾಷನಲ್ ಲೀಡರ್ಸ್, ಈಗ ನೀವು ಇಲ್ಲಿ ಮಾತಾಡ್ತಾ ಇದ್ರಿ, ಬಟ್ ನ್ಯಾಷನಲ್ ಲೀಡರ್ಸ್ ಈ ಪರ್ಟಿಕ್ಯುಲರ್ಲಿ ಭದ್ರತಾ ವೈಫಲ್ಯದ ಬಗ್ಗೆ ಎಲ್ಲೂ ಕೂಡ ತುಂಬಾ ಇಂಟೆನ್ಸಿವ್ ಆಗಿ ಮಾತಾಡದಂಗಿಲ್ಲ ನಿಮ್ಮ ಪಕ್ಷದ ನ್ಯಾಷನಲ್ ಲೀಡರ್ಸ್. ಈಗ ಸರ್ಕಾರದ ಜೊತೆಗೆ ಪಕ್ಷ ಇರಬೇಕು ಆಸ್ ಎ ಅಪೋಸಿಷನ್ ಪಾರ್ಟಿ, ಹೌದು, ಬಟ್ ನ್ಯಾಷನಲ್ ಲೀಡರ್ಸ್ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಎತ್ತಿದ ಯಾವುದೇ ಉದಾಹರಣೆಗಳಿಲ್ಲ. ಅನ್ಲೆಸ್ ನಿಮ್ಮ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳಿದ ಹಳೆ ಬೈಟ್ಗಳೆಲ್ಲ ಪೋಸ್ಟರ್ಗಳೆಲ್ಲ ಪಬ್ಲಿಷ್ ಆಗ್ತಾ ಇದೆ. ಈಗ ನೀವಿಲ್ಲಿ ಕೆಲವು ಕಡೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ, ಬಟ್ ವಾಟ್ ಅಬೌಟ್ ನ್ಯಾಷನಲ್ ಲೀಡರ್ಸ್? ಅಲ್ಲ, ಯು ಆಸ್ಕ್ಡ್ ಎ ವೆರಿ ಗುಡ್ ಕ್ವೆಶ್ಚನ್. ಸೇಮ್ ಟೈಮ್ ಫ್ರೇಮ್ ಕೊಡ್ಲಿ ಅಂತ ಒಪ್ಕೊಂತಿರೋದು. ಈಗ ನಮಗೇನು ಪುಣ್ಯ, ಕರ್ನಾಟಕದಲ್ಲಿ ನೀವು ನಮಗೆ ಅವಕಾಶ ಕೊಡ್ತಾ ಇದ್ದೀರಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಬಿಕಾಸ್ ದೇರ್ ಇಸ್ ಸಮ್ ಫೇರ್ ಏರ್. ಅಲ್ಲಿ ಇಲ್ಲೇ ಇಲ್ಲ ನ್ಯಾಷನಲ್ ಮೀಡಿಯಾ, ಕೆಲವು ಅಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಮೀಡಿಯಾಗಳಲ್ಲಿ ಅದೇ ಹೇಳ್ತಿರೋದು. ನೀವು ನಮಗೆ ಯಾವುದೇ ಅಪೋಸಿಷನ್ ಲೀಡರ್ಗೆ ಅಷ್ಟು ಟೈಮ್ ಕೊಡ್ರಿ, ನೀವು ಟೈಮೇ ಕೊಡಲ್ಲ. ಅಲ್ಲ, ನನ್ನ ಪ್ರಶ್ನೆ, ಅಂದ್ರೆ ಪುಲ್ವಾಮಾ ಅಟ್ಯಾಕ್ ಆದ ಬಳಿಕ ಒಂದು ನ್ಯಾಷನಲ್ ಸೆಂಟಿಮೆಂಟ್ ವರ್ಸಸ್ ಎನಿಮಿ ಸ್ಟೇಟ್, ಅದರ ಮಧ್ಯದಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡಬಾರ್ದು, ಇವತ್ತಲ್ಲಿ ಸರ್ಕಾರದ ಜೊತೆಗೆ ನಿಲ್ಲುವಂತದ್ದು ಎಲ್ಲರೂ ಕರ್ತವ್ಯ, ಸರ್ಕಾರವನ್ನ ಪ್ರಶ್ನೆ ಮಾಡಬಾರ್ದು ಎನ್ನುವಂತ ಟ್ರ್ಯಾಪ್ ಪುಲ್ವಾಮಾ ಅಟ್ಯಾಕ್ ನ ಟೈಮಲ್ಲಿ ಶುರುವಾಯ್ತು. ಅದ್ರ ಒಳಗಡೆ ನೀವು ಟ್ರ್ಯಾಪ್ ಆದ ಅಂತ ಅಲ್ಲ. ಸಿ, ಏನಾಗುತ್ತೆ ಒಂದ್ ಹೇಳ್ತೀನಿ ಕೇಳಿ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಫಿಲಿಂ ಯಾಕೆ ಎಫೆಕ್ಟಿವ್ ಇರ್ತದೆ ಅಂತಂದ್ರೆ, ಯಾವ್ದು ಕಣ್ಲೆ ನೋಡ್ತೀವಿ, ಯಾವ್ದು ಕಿವಿಯಲ್ಲಿ ಕೇಳಿಸ್ಕೊಳ್ತೀವಿ. ಕಣ್ಲೆ ನೋಡೋದ್ನ, ಕಿವಿಲೇ ಕೇಳಿಸ್ಕೊಳ್ಳೋದನ್ನ ಬಹಳ ಎಫೆಕ್ಟಿವ್ ಉಳಿತದೆ. ಅದಕ್ಕೆ ಪಿಕ್ಚರ್ ಮಾಧ್ಯಮ ಬಹಳ ಎಫೆಕ್ಟಿವ್ ಆಗೋದು. ಟಿವಿನೂ ಅಷ್ಟೇ. ಬೆಂಕಿ ಅಲ್ಲಿಂದ ಬಂತು, ಕೆಳಗಿಲ್ಲಿಂದ ಬಂತು, ಇನ್ನ ಮೋದಿ ಅವ್ರು ಬರಕೇನೆ ಮುಂಚೆ ಹೋಗ್ಬಿಡ್ತತೆ, ಇನ್ನೇನು ಹೊಡಿತಾರೆ, ಮುಗಿದು ಬಿಡ್ತು, ಮುಗಿತು, ಬಂತು, ಬಾಂಬ್ ಬಂತು, ಹಿಂಗ್ ತೋರಿಸಿ ಜನಕ್ಕೆ ಕನ್ವಿನ್ಸ್ ಮಾಡ್ಬಿಟ್ರು. ಅದಾದ್ಮೇಲೆ ನೀವೇನು ಬಂದು ಹೇಳಿದ್ರೆ ಏನಾಗ ನಡೀತೈತೆ? ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲ, ನಿಮಗೆ ಏನು ಇರೋದಿಲ್ಲ. ಅವ್ರು ಫೆರಾರಿನೇ ಬರ್ತಾರೆ, ನಾವು ಮಾರುತಿ ಕಾರ್ನಲ್ಲಿ ಸೈಕಲಲ್ಲಿ ಹೋಗ್ಬೇಕು. ನೀವು ಅವ್ರ ಫೆರಾರಿ ಕೊಟ್ಟು ನೀವು ಮಾರುತಿ ಕಾರ್ನ ಸೈಡ್ ಹೊಡೆದ್ರೆ ಹೆಂಗ್ ಹೊಡೆಯಕ್ಕಾಗುತ್ತೆ? ಅದು ಫೆರಾರಿ ಕೊಡೋದಲ್ಲದೆ ಸಿಗ್ನಲ್ ಎಲ್ಲ ಅವ್ರಿಗೆ ಫ್ರೀ. ನಮಗೆ ಮಾರುತಿ ಕಾರ್ ಕೊಟ್ಟು ಸಿಗ್ನಲ್, ಟ್ರಾಫಿಕ್ ಜಾಮ್ ಎಲ್ಲ ಮಾಡಿದ್ರೆ ಎಲ್ಲಿ ಹೋಗ್ತದೆ? ಹೆಂಗ್ ರೇಸ್ ಗೆಲ್ತೀರಿ ನೀವು? ಅದಕ್ಕೆ ಹೇಳ್ತಾ ಇರೋದು, ಅವ್ರಿಗೆ ಫೆರಾರಿ ಕೊಟ್ಟರು ಕೂಡ ನಮಗೆ ಅಂಬಾಸಿಡರ್ ಕೊಡ್ರಯ್ಯ. ಯಾಕಂತಂದ್ರೆ ಮೀಡಿಯಾ ಇಸ್ ಟೋಟ್ಲಿ, ನೀವು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ರಿ, ದ ಲಾರ್ಜರ್ ಆಡಿಯನ್ಸ್ ಇಸ್ ಮೀಡಿಯಾ ಓನ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನಕ್ಕೆ ಅವೇರ್ನೆಸ್ ತರಬಹುದು ನೀವು? ಎಸ್, ಇಟ್ ಕ್ಯಾನ್ ಗೋ ಸ್ಲೋ. ಕೆಲವು ನೋಡ್ತಾರೆ, ಕೆಲವು ನೋಡಲ್ಲ. ಈ ತರ ಇನ್ಸಿಡೆಂಟ್ಗಳಾಗಿದ್ದಾಗ ಏನ್ ಮಾಡ್ತಾರೆ ಇಂಥ ವಿಷಯದಲ್ಲಿ? ಇಡೀ ಓಲ್ ಇಂಡಿಯಾ ವಾಂಟ್ಸ್ ಟು ವಾಚ್ ದ ಟಿವಿ ಬಿಕಾಸ್ ಟಿವಿ ಇಸ್ ದ ಓನ್ಲಿ ಸೋರ್ಸ್ ವೇರ್ ದ ಇನ್ಫಾರ್ಮೇಶನ್ ಕಮ್ಸ್. ಅಜೆಂಡಾ ಸೆಟ್ ಮಾಡ್ಬಿಟ್ರಲ್ರಿ. ಕೇಂದ್ರ ಸರ್ಕಾರ ಬಂದು ತಪ್ಪಾಗಿದೆ, ನಮ್ದು ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅಂತ ಹೇಳಕ್ಕೆ ಮುಂಚೆನೆ ಅಜೆಂಡಾ ಸೆಟ್ ಮಾಡಿ ಏನ್ ಕೇಳ್ಬೇಕು ಕೇಳಿ ಇಡೀ ದೇಶದ ಮನಸ್ಥಿತಿನ ಮುರಿದು ಆಮೇಲೆ ಸ್ಪಷ್ಟೀಕರಣ ಕೊಟ್ರೆ ಏನ್ ಬರ್ತೈತೆ? ಈಗ I cannot answer if they have not spoken, but as far as the national media is concerned, ಅವರು ಇಷ್ಟು ಟೈಮ್ ಸ್ಲಾಟ್ ಅಂತ ಎಲ್ಲ ಅಪೋಸಿಷನ್ ಲೀಡರ್ ಕೊಟ್ರೆ ಬಿಜೆಪಿ ಅವರು ಈ ದೇಶದಲ್ಲಿ ಯಾವ ಕಾರಣಕ್ಕೂ ಗೆಲ್ಲಕ್ ಸಾಧ್ಯನೇ ಇಲ್ಲ. ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ದೇ ಕೆನಾಟ್ ವಿನ್ ಆನ್ ಪ್ರೋಗ್ರಾಮ್ಸ್, ದೇ ಕೆನಾಟ್ ವಿನ್ ಆನ್ ಪಾಲಿಸೀಸ್. ಜನಕ್ಕೆ ಸುಳ್ಳು ಹೇಳಬೇಕು. ದಿನಾ ಬೆಳಿಗ್ಗೆ ಎದ್ರೆ ಇಂದು ಅಲ್ರಿ, ನಮ್ ಸುಮ್ಮನೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು, ಅವ್ರ್ಯಾರು ಬಿಹಾರ್ನಾಗ ಇರ್ತಕ್ಕಂಥ ಯಾವ್ದೋ ಸ್ವಾಮೀಜಿ, ಅವ್ನು ಮೂಢನಂಬಿಕೆಯನ್ನು ಹೇಳ್ತಾನೆ, ಏನ್ ಬೇಕಿದ್ ಮಾತನಾಡ್ತಾನೆ, ದೇವ್ರ ಬಗ್ಗೆ ಏನೇನು ಹೇಳ್ತಾನೆ, ಬ್ರಹ್ಮ ಹಿಂಗೆ, ವಿಷ್ಣು ಹಿಂಗೆ, ಮಹೇಶ್ವರ ಹಿಂಗೆ, ಈ ಸ್ವಾಮಿ ಹೇಳಿದ ಆ ಸ್ವಾಮಿ ಹೇಳಲ್ಲ, ಆ ಸ್ವಾಮಿ ಹೇಳಿದ ಈ ಸ್ವಾಮಿ ಹೇಳಲ್ಲ. ಓಲಿ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಕರೆಕ್ಟ್ ಆಗಿ ಹೇಳ್ತಾರೆ, ಅದನ್ನೂ ಇಲ್ಲ. ಅಂತರ್ ಬರ್ಡೇಗೆ ಹೋಗಿ ನಾವು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ಮೇಲೆ ಈ ದೇಶದ ಪ್ರಭುತ್ವ ಎಲ್ಲಿದೆ ಹೇಳ್ರಿ? ಕಮ್ ಆನ್ ಮ್ಯಾನ್, ವಿ ಆರ್ ಇನ್ ವಿಚ್ ಸೆಂಚುರಿ ವಿ ಆರ್ ಇನ್? ಯಾವ ಸೆಂಚುರಿ ಇದೇವ್ರಿ? ಸಗಣಿ ಹೊಡೆದೆ ಹೋಗಿ ಯೂನಿವರ್ಸಿಟಿಗಳಿಗೆ ಸಗಣಿ ಹೊಡೆದೆ, ಇದು ನೋಡ್ಬೇಕಾ ಈ ದೇಶದ ಪರಿಸ್ಥಿತಿ? ಮತ್ ಸಗಣಿಯಿಂದಾನೇ ಎಲ್ಲ ಅನುಕೂಲ ಆಗ್ತಿದ್ರೆ ಮತ್ತೆಲ್ಲ ಗೌರ್ಮೆಂಟ್ ಆಫೀಸ್ಗಳು ಸಗಣಿ ಹೊಡೆದ್ಬಿಡ್ಬೇಕಲ್ಲ? ಯಾಕೆ ಒಂದು ಪಾಲಿಸಿ ಮಾಡ್ಬಿಡ್ರಿ. ಮತ್ ರಿಸರ್ಚ್ ಸೆಂಟರ್ಗಳು ಯಾಕೆ ಬೇಕು? ಮತ್ ಉಚ್ಚಿ ಕುಡಿದ್ರೆ ಅನುಕೂಲ ಆಗ್ತಂದ್ರೆ ಎಲ್ಲರಿಗೂ ಉಚ್ಚಿ ಕುಡಿಸ್ಬಿಡ್ರಿ. ಎಲ್ಲ ಆಸ್ಪತ್ರೆಗಳಲ್ಲಿ ಇನ್ಮೇಲೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ. ಅದೇ ಹೇಳ್ತಾರದ್ರಿ, ಬಿಜೆಪಿ ಸಂಸದರು ಏನ್ ಹೇಳ್ತಿದಾರಲ್ಲ, ಈ ಕ್ಯಾನ್ಸರ್ ಬಂದಿರತಕ್ಕಂತ ಎಲ್ಲೆಲ್ಲಿ ಇದೆ ಈ ದೇಶದಲ್ಲಿ ಎಲ್ಲರಿಗೂ ಉಚ್ಚಿ ಕುಡಿಸ್ಬಿಡೋಣ, ಆಸ್ಪತ್ರೆಗಳ ಕಡ್ಡಾಯ ಮಾಡ್ಬಿಡ್ರಿ. नरेंद्र मोदी साहब बंद ಹೇಳ್ಬಿಡ್ಲಿ, मेरे प्यारे देशवासियों, अब से सब लोग ಗೋಮೂತ್ರ ಪೀನಾ, ಕ್ಯಾನ್ಸರ್ ಗೆ ಕ್ಯೂರ್ ಇದೆ, ಉಚ್ಚಿ ಎಲ್ಲರೂ ಕೊಟ್ಬಿಡ್ರಿ, ಉಚ್ಚಿ ಕೊಟ್ಬಿಡ್ರಿ, ಸಗಣಿನೂ ಕೊಟ್ಬಿಡ್ರಿ. ಯಾವ ಕಾಲದಲ್ಲಿ ಇದೀವ್ರಿ ನಾವು? ಏನ್ ಮಾತನಾಡ್ಬೇಕ್ರಿ ಈ ದೇಶದಲ್ಲಿ? ಯುವಕರಿದ್ದಾರೆ ಈ ದೇಶದಲ್ಲಿ, ಮುಂದೆ ಹೆಂಗ್ರಿ ಹೋಗೋದು? ಹೆಂಗ್ರಿ ಕಟ್ಟೋದು ದೇಶ? ರಿಸರ್ಚ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಟೆಕ್ನಾಲಜಿ ಇಲ್ಲ, ಇನ್ಸ್ಟಿಟ್ಯೂಷನ್ಸ್ಗಳು ಇಲ್ಲ ಮಾತನಾಡಕ್ಕೆ. ಇದು ಈ ತರ ದೇಶ ಕಟ್ಟಿ ಏನ್ ಅನುಕೂಲ ಆಗಿದೆ? ನೀವು 4 ಸಲ ಗೆಲ್ಬೋದಾ ನೀವು?
ಗೆಲ್ಲದೆ ಎಲ್ಲದಕ್ಕೂ ಏನ್ ಮಾಡಿ ಹೆಂಗೋ ಮಾಡಿ ಹಿಂದೂ ಮುಸ್ಲಿಂ ಮಾಡ್ಬೇಕು, ಅಧಿಕಾರಕ್ಕೆ ಬರ್ಬೇಕು, ಅಷ್ಟೇ ತಾನೇ ಇರೋದು. ದಿಸ್ ಇಸ್ ದ ಓನ್ಲಿ ವೇ ಯು ವಾಂಟ್ ಟು ಟೇಕ್ ದಿಸ್ ಕಂಟ್ರಿ ಹೆಡ್. ಈಗ ನೀವು ಬಿಹಾರ ಎಲೆಕ್ಷನ್ ರೆಫರ್ ಮಾಡಿದ್ರೆ ಆರಂಭದಲ್ಲಿ ಬಿಹಾರ ಎಲೆಕ್ಷನ್ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ಸುತ್ತಾ? 100% ಇಂಪ್ಯಾಕ್ಟ್ ಐತ್ರಿ. ಹಿಂದೂ ಮುಸ್ಲಿಂ ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು ಎದ್ರ ಬಗ್ಗೆ ಓಟ್ ಕೇಳ್ತಾರೆ ಹೇಳ್ರಿ, ಹೋಗಿ ನೋಡೋಣ. ಎದ್ರ ಬಗ್ಗೆ ಓಟ್ ಕೇಳ್ತಾರೆ ಪ್ರಧಾನಮಂತ್ರಿ? ಇದೆಲ್ಲ ಬಿಟ್ಬಿಡ್ರಿ, ಟೆರರಿಸಂ ಆಕ್ಟಿವಿಟೀಸ್ ಬಿಟ್ಬಿಡ್ರಿ, ನಾನು ಪಾಕಿಸ್ತಾನ ಮುಸಲ್ಮಾನ ಮಾತಾಡಂಗಿಲ್ಲ, ಇವತ್ತು ನಾನು ಇಂಥ ಕೆಲಸ ಮಾಡಿದೀನಿ, ನನಗೆ ಕೆಲಸ ಓಟ್ ಕೊಡ್ರಿ ಅಂತ ಕೇಳ್ತಾರಾ? ಅದೇನಾಯ್ತು, ರಾಮ ಜನ್ಮಭೂಮಿ ರಾಮ ಮಂದಿರ ಕಟ್ಟಿದ್ರು. ಅವ್ರೇನಾಗ್ಬಿಡ್ತು, ರಾಮ ಮಂದಿರ ಕಟ್ಟಿದ ತಕ್ಷಣ ಒನ್ ಸೈಡ್ ಎಲೆಕ್ಷನ್ ಆಗ್ತಾ ಅನ್ಕೊಂಡ್ಬಿಟ್ರು. ಅದಾಗ್ಲಿಲ್ಲ ಎಲೆಕ್ಷನ್. ಅದಕ್ಕೆ ಈ ಬಿಹಾರ್ ಯುಪಿನಾಗೆ ಇದ್ರ ಮೇಲೆ ಹೆಂಗ್ ಹೋಗ್ಬೇಕೀಗ, ಏನ್ ತಗೊಂಡು ಹೋಗ್ಬೇಕು? ಸಿಚುವೇಶನ್ ಸಿಕ್ತು. ಸಿಚುವೇಶನ್ ತಗೊಂಡು ಹೋದ್ಮೇಲೆ ದಿನ ಬೆಳಿಗ್ಗೆ ಎದ್ಮೇಲೆ ಅವು ಬೇರೆ ಬೇರೆ ಚಾನಲ್ ಏನ್ ನಡೀತಾವ ಗುರ್ತಾ ನಿಮಗೆ? ನಾರ್ತ್ ಈಸ್ಟ್ ಚಾನಲ್, ಬಿಹಾರ್ ಚಾನಲ್, ಯುಪಿ ಚಾನಲ್ ಏನ್ ನಡೀತಾವ ಗುರ್ತಾ ನಿಮಗೆ? ಕೇಳಿಸ್ಕೊಳಕ್ ಆಗಲ್ಲ, ಹಂಗ್ ನಡೀತಾವ. ಸೊ ಸಮ್ವೇರ್ ಐ ಫೀಲ್, ಸಿ ಐ ರಿಕ್ವೆಸ್ಟ್ ಆಲ್ ದ ಬಿಜೆಪಿ ಫ್ರೆಂಡ್ಸ್ ಕಟಿಂಗ್ ಅಕ್ರಾಸ್ ದ ಪಾರ್ಟಿ. ಹೌದು, ಲಿಮಿಟೇಷನ್ಸ್ ಇದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಎಲ್ಲರೂ ಸಂವಿಧಾನ ಒಪ್ಕೊಂಡ್ಬಿಟ್ರೆ ಎಲ್ಲ ಒಪ್ಕೊಂಡಂಗೆ. ಈ ದೇಶದ ಸಂವಿಧಾನ ಒಪ್ಕೊಂಡ್ಬಿಟ್ರೆ ಎಲ್ಲರೂ ಬಂದ್ರು ಅದ್ರಾಗ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರ್ತಕ್ಕಂಥದ್ದು. ಈ ಆರ್ಟಿಕಲ್ಸ್ ಯಾಕೆ ಡೆಫಿನೇಷನ್ ಕೊಟ್ಟರು? ಆರ್ಟಿಕಲ್ 14 ಅಂದ್ರೆ ಏನು, ಆರ್ಟಿಕಲ್ 19 ಅಂದ್ರೆ ಏನು, ಆರ್ಟಿಕಲ್ 32 ಅಂತಂದ್ರೆ ಏನು? ಆರ್ಟಿಕಲ್ 32 ಬಹಳ ಬ್ಯೂಟಿಫುಲ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರೆ. ನಿಮಗೆ ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಏನ್ ನಿಮಗೆ ಅವಕಾಶಗಳಿದಾವೆ, ಈ ಸಂವಿಧಾನದಲ್ಲಿ ನಿಮಗೆ ಇರ್ತಕ್ಕಂಥ ರೂಲ್ಸ್, ನಿಮಗೆ ಕಡ್ಡಾಯವಾಗಿ ಬರ್ತಕ್ಕಂಥ ಅಧಿಕಾರ ಇದ್ರಲ್ಲಿ ನಿಮಗೆ ಸಿಗಲಿಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಟು ಸುಪ್ರೀಂ ಕೋರ್ಟ್ ಅಂತ ಹೇಳಿರ್ತಕ್ಕಂಥದ್ದು. ಆರ್ಟಿಕಲ್ 142 ಮುಗಿಸ್ಬೇಕಂತಾರೆ. ಆರ್ಟಿಕಲ್ 142 ನಲ್ಲಿ ಪಾರ್ಲಿಮೆಂಟ್ ಇಟ್ ಕೆನಾಟ್ ಬಿ ಸುಪ್ರೀಂ, ಫಾರ್ ಎವ್ರಿಥಿಂಗ್ ಪಾರ್ಲಿಮೆಂಟ್ ಕೆನಾಟ್ ಬಿ ಸುಪ್ರೀಂ ಅಂತ ಹೇಳಿರ್ತಕ್ಕಂಥ. ಈಗ ಸುಪ್ರೀಂ ಕೋರ್ಟ್ ಯಾವ್ದೋ ಇವರು ಪರ ಒಂದು ಕೊಟ್ಬಿಟ್ರೆ ಚಪ್ಪಾಳೆ ಹೊಡೆಯೋದು, ವಿರುದ್ಧ ಕೊಟ್ಬಿಟ್ರೆ ಸುಪ್ರೀಂ ಕೋರ್ಟ್. ಅರ್ನಬ್ ಗೋಸ್ವಾಮಿ ಅವರು ಸುಪ್ರೀಂ ಕೋರ್ಟಿಗೆ ಚರ್ಚೆ ಮಾಡ್ತಾರೆ ಆಂಕರ್ ಎಲ್ಲಿ ಕುತ್ಕೊಂಡು. ಸಿ ಬಾಸ್, ಇಟ್ ಈಸ್ ಆಲ್ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ. ನನಗೊಬ್ಬರಿಗಿಲ್ಲ, ನಿಮ್ಗೊಬ್ಬರಿಗೆಲ್ಲ. ಎಲ್ಲೋ ಒಂದು ಜಾಗೃತರಾಗಬೇಕು, ಹೊಸತನ ಬರಬೇಕು, ಹೊಸ ರಾಜಕಾರಣ ಬರಬೇಕು. ಏನೇ ಬೆಳಗಿನ ಸಾಯಂಕಾಲವರೆಗೆ ಈ ಉದಾಹರಣೆಗೆ ಹೇಳೋದು ನಿಮ್ಗೆ, ಸಾರಿ, ಇವತ್ತು 21,000 ಕೋಟಿ ಯಾವ ಮುಂಡ್ರಾ ಪೋರ್ಟಲ್ ಏನು ಸಿಕ್ಕಿತ್ತು, ಯಾವುದು ಹೀರೋಯಿನ್ ಸಿಕ್ಕಿತ್ತಲ್ಲಮ್ಮ, ಅದು ಇಟ್ ಇಸ್ ಲಿಂಕ್ಡ್ ವಿತ್ ಟುಡೇ ಟೆರರ್ ಲಿಂಕ್ ಇದೆ. 21,000 ಕೋಟಿ ಅದಾನಿ ಪೋರ್ಟಲ್ ಸಿಕ್ಕಿರ್ತಕ್ಕಂಥ ಸೀಸ್ ಆಗಿರ್ತಕ್ಕಂಥ ಡ್ರಗ್ಸ್ ಇಟ್ ಇಸ್ ಲಿಂಕ್ಡ್ ವಿತ್ ದಿಸ್ ಟೆರರ್ ಅಟ್ಯಾಕ್. ನಾನು ಹೇಳ್ತಲ್ಲ, ಇವತ್ತು NIA ಸುಪ್ರೀಂ ಕೋರ್ಟಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಬಿಜೆಪಿ ಚರ್ಚೆ ಮಾಡ್ತಾರಾ? ವೆರಿ ಇಂಪಾರ್ಟೆಂಟ್ ಇದೆ. 21,000 crores which was seized in Mundra port, that is linked with the terror attack now. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಯಾವ ಪೋರ್ಟ್ ಅದು ಸೀಸ್ ಆಗಿದ್ದಲ್ಲಿ? ಆ ದುಡ್ಡು ಹೆಂಗ್ ಯೂಸ್ ಆಯ್ತು? ಯಾವ ಮಾರ್ಗದಲ್ಲಿ ಬಂತು ದುಡ್ಡು? ಅದು ಯಾವ ಮಾರ್ಗದಲ್ಲಿ? 21,000 ಕೋಟಿ. ನಾವ್ ಯಾವ್ದು ಪಾಬ್ಲೋ ಎಸ್ಕೋಬಾರ್ ನೋಡಿದ್ವಲ್ಲ ಸ್ಟೋರಿ, ಪಾಬ್ಲೋ ಎಸ್ಕೋಬಾರ್ ಸ್ಟೋರಿ ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು 20,000 ಕೋಟಿ ಮುಟ್ಟಿಲ್ಲ. ಒಂದೇ ಶಿಪ್ಮೆಂಟ್ 20,000 ಕೋಟಿ ಮುಟ್ಟಿತು. ಅಂಡಮಾನ್ ನಿಕೋಬಾರ್ ಇಂದ 35,000 ಕೋಟಿ ಡ್ರಗ್ಸ್ ಸೀಸ್ ಆಯ್ತು. ಬಾಂಬೆನಲ್ಲಿ 26,000 ಕೋಟಿ ಸೀಸ್ ಆಯ್ತು. ಕೇವಲ ಉದಾಹರಣೆ ಸೇರಿದ್ರೆ 1 ಲಕ್ಷ ಕೋಟಿ ದೇಶದ ಡ್ರಗ್ಸ್ ಸೀಸ್ ಆಗಿದೆ. ಎಲ್ಲಿ ಯಾವ ಅಡ್ರೆಸ್ ಮಾಡ್ತಾನೆ?